ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹಾಗೆ ಇವತ್ತು ವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ನಿಮ್ಮ ಪರ್ಸನ್ ನೈಟ್ ಫೀಲಿಂಗ್ ಏನಿದೆ ಅಂತ ನೋಡುವ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನಿಮ್ಮ ಪರ್ಸನನ್ನು ನಿಮ್ಮ ಮನಸ್ಸಿನಲ್ಲೇ ನೆನೆಸ್ಕೊಂಡು ಈ ವಿಡಿಯೋನ ನೋಡೋದ್ರಿಂದ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. ಎಲ್ಲರೂ ನೆನೆಸ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಈ ವಿಡಿಯೋದ ಇವತ್ತಿನ ಒಂದು ಟಾಪಿಕ್ ಆಗಿದೆ. ಏಂಜಲ್ಸ್, ಕೆಲವರಿಗೆ ತುಂಬ ನೋವಾಗಿದೆ, ತುಂಬ ಬೇಜಾರಲ್ಲಿ ಇದ್ದಾರೆ. ನಿಮ್ಮ ಪರ್ಸನ್ನು ತುಂಬ ಬೇಜಾರಲ್ಲಿ ಇರೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಒಂಟಿತನ ಅನ್ನೋದು ಅವ್ರನ್ನ ತುಂಬಾ ಕಾಡ್ತಾ ಇದೆ. ನಾನೇ ಅವ್ರಿಗೆ ನೋವು ಕೊಟ್ಟು ಅವ್ರನ್ನ ದೂರ ಮಾಡಿದೆ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಕೊಟ್ಟಿರೋ ಅಂಥ ವಸ್ತುಗಳನ್ನು ಅವರು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ನೆನಪಿನಲ್ಲಿ ಅವರು ಕೊರಗ್ತಾ ಇರೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ನೀವು ನಿಮ್ಮ ನೆನಪಿಗೆ ಅಂತ ಅವ್ರಿಗೆ ಕೊಟ್ಟಿರೋಂಥ ಗಿಫ್ಟ್ಗಳಲ್ಲಿ ನಿಮ್ಮನ್ನು ಅವರು ನೋಡ್ತಾ ಇದ್ದಾರೆ. ನಾನು ಮಾಡಿದ ತಪ್ಪಿಂದ ನನಗೆ ಈ ಶಿಕ್ಷೆ ಆಯಿತು ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್, ನಾನು ಅವ್ರಿಗೆ ನೋವು ಮಾಡಿದ್ದಕ್ಕೆ ಅವರು ಇವತ್ತು ನನ್ನನ್ನು ಒಂಟಿಯಾಗಿ ಮಾಡಿದರು. ಆದರೆ ಯಾವಾಗ ಅವ್ರು ಮತ್ತೆ ನನ್ನ ಜೊತೆ ಇರ್ತಾರೆ ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ನೀವು ಜೊತೆಯಲ್ಲಿದ್ದ ಕ್ಷಣಗಳನ್ನು ಅವರು ಮೆಲ್ಕಾಗ್ತಾ ಇದ್ದಾರೆ. ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ನಾನು ಒಂಟಿ, ಮತ್ತು ನನ್ನ ಪರ್ಸನ್ ನನ್ನ ಜೊತೆ ಬರ್ತಾರಾ ಇಲ್ವಾ ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇರೋವಂಥದ್ದು ಇಲ್ಲಿ ಇದೆ. ನಿಮ್ಮ ಪರ್ಸನ್ನು ಆ ರೀತಿ ಯೋಚನೆನ ಮಾಡ್ತಾ ಇದ್ದಾರೆ. ನಾನು ಒಂಟಿ ಆಗಿಬಿಟ್ಟೆ, ಮತ್ತು ನನಗೆ ನನ್ನ ಪರ್ಸನ್ ನನಗೆ ಸಿಗ್ತಾರಾ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ನೀವು ಕೊಟ್ಟಿರುವಂಥ ಗಿಫ್ಟ್ಗಳನ್ನೆಲ್ಲ ಇಟ್ಕೊಂಡು ಅವರು ತುಂಬಾ ಫೀಲ್ ಮಾಡ್ಕೋತಾ ಇದ್ದಾರೆ. ನೀವು ಜೊತೆಲಿದ್ದಾಗ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲಿಲ್ಲ. ನೀವು ದೂರ ಆದಮೇಲೆ ನೀವು ಕೊಟ್ಟಿರೋ ಪ್ರತಿಯೊಂದು ವಸ್ತುಗಳ ವ್ಯಾಲ್ಯೂ ಕೂಡ ಅವ್ರಿಗೆ ಗೊತ್ತಾಗಿ ಆ ವಸ್ತುಗಳನ್ನು ಇಟ್ಕೊಂಡು ಅವರು ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೆನೆಸ್ಕೊತಾ ಇದ್ದಾರೆ. ನಿಮ್ಮ ಪರ್ಸನ್ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಕೂಡ ಆಗಿದ್ದಾರೆ. ನಿಮ್ಮ ಪರ್ಸನ್ನು ತುಂಬ ಬರ್ಡನಲ್ಲಿ ಇದ್ದಾರೆ. ಅವರು ಯಾಕೆ ಈ ರೀತಿ ಮಾಡಿದೆ, ಯಾಕೆ ಈ ರೀತಿ ಮಾತಾಡಿದೆ, ಯಾಕೆ ನಾನು ಈ ರೀತಿ ಅವ್ರ ಮನಸ್ಸಿಗೆ ತುಂಬ ಘಾಸಿ ಮಾಡಿದೆ, ನೋವು ಮಾಡಿದೆ, ಮಾಡಬಾರ್ದಾಗಿತ್ತು, ಆ ಟೈಮಲ್ಲಿ ಏನಾಯಿತು ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಅದ್ರ ಬಗ್ಗೆ ಅವರು ಯೋಚನೆನ ಮಾಡ್ತಾಯಿದ್ದಾರೆ. ಯಾವೊಂದು ವಿಷಯಕ್ಕೆ ಅವರು ನಿಮಗೆ ನೋವು ಮಾಡಿದರು. ಕೆಲವರಿಗೆ ಇಲ್ಲಿ ಒಂದು 15 ದಿವಸದ ಹಿಂದೆ ಜಗಳ ಆಗಿರೋವಂಥದ್ದು ಕೂಡ ಇಲ್ಲಿ ಇದೆ. 15 ಡೇಸ್ ಹಿಂದೆ ಜಗಳ ಆಗಿರೋದನ್ನು ನಿಮ್ಮ ಪರ್ಸನ್ನು ಮತ್ತೆ ಅದನ್ನು ನೆನೆಸ್ಕೊಂಡು ನಾನು ಯಾಕೆ ಈ ರೀತಿ ಮಾಡಿದೆ, ಅವ್ರದ್ದೇನು ತಪ್ಪೇ ಇರಲಿಲ್ಲ, ಮಾಡಿದ್ರಿಂದ ಇವತ್ತು ನಾನು ಒಂಟಿ ಆಗೋದೆ, ನನಗೆ ಯಾರೂ ಇಲ್ಲ, ಅವರಷ್ಟು ಇಂಪಾರ್ಟೆಂಟು ನನ್ನ ಲೈಫಲ್ಲಿ ಯಾರೂ ಇರಲಿಲ್ಲ. ಆದರೆ ಅವ್ರಿಗೆ ಆ ಇಂಪಾರ್ಟೆಂಟ್ನ ನಾನು ಕೊಡಲಿಲ್ಲ, ಟೈಮ್ ಅನ್ನೋದನ್ನು ಕೊಡಲಿಲ್ಲ. ಅದರಿಂದ ಇವತ್ತು ನಾನು ಒಂಟಿ ಆದೆ. ಮತ್ತು ಈ ಒಂಟಿತನನ ದೂರ ಮಾಡ್ತಾರೆ ನನ್ನ ಪರ್ಸನ್ ನನ್ನ ಜೊತೆ ಬಂದು ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ತುಂಬ ನೀವು ಜೊತೆಲಿದ್ದ ಕ್ಷಣಗಳನ್ನು, ನೀವು ಅವ್ರ ಜೊತೆ ಇದ್ದಿದ್ದನ್ನು, ನೀವು ಅವ್ರನ್ನ ಕೇರ್ ಮಾಡ್ತಿದ್ದನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಐ ಲವ್ ಯು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಿನಲ್ಲೇ ಅವರು ನಿಮಗೆ ತುಂಬಾ ಹೇಳ್ಕೊತಿದ್ದಾರೆ, ತುಂಬಾ ನಿಮ್ಮ ಬಗ್ಗೆ ಮಾತಾಡ್ಕೋತಿದ್ದಾರೆ. ಕೆಲವ್ರಿಗೆ ನಿಮ್ಮ ಪರ್ಸನ್ಗೆ ಇಲ್ಲಿ ತುಂಬ ಈಗೋ ಅಂಥದ್ದು ಕೂಡ ಇಲ್ಲಿ ಇರುವಂಥದ್ದು ಇದೆ. ನಾನು ಹೇಳ್ಬಾರ್ದು, ನಾನು ಡೈರೆಕ್ಟಾಗಿ ಅವ್ರಿಗೇನು ಹೇಳ್ಬಾರ್ದು, ಅವರೇ ಹೇಳಲಿ, ಅವರೇ ಮಾತಾಡಲಿ ಅಂತ ಯೋಚನೆ ಮಾಡೋವಂಥ ವ್ಯಕ್ತಿಗಳು ಕೂಡ ಇಲ್ಲಿ ಇರ್ಬೋದು. ಅದರಿಂದ ಕೂಡ ಆ ರೀತಿ ಆಗಿರೋದಿದೆ. ಅದರಿಂದ ಇವಾಗ ನಿಮ್ಮ ಪರ್ಸನ್ಗೆ ಅನ್ನಿಸ್ತಿದೆ, ನಾನು ಈಗೋನ ನಾನು ಪಕ್ಕಕ್ಕೆ ಇಟ್ಟು ಮಾತಾಡಬೇಕಾಗಿತ್ತು, ನಾನು ಈಗೋಯಿಂದ ಇವತ್ತು ನನ್ನ ಪರ್ಸನ್ನ ನಾನು ದೂರ ಮಾಡಿಕೊಂಡೆ ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಏನಾಗಿದೆ ಇದು, ನನ್ನಿಂದ ಆಗಬಾರ್ದಾಗಿತ್ತು ಅಂತ ಕೂಡ ನಿಮ್ಮ ಪರ್ಸನ್ ತುಂಬಾ ಯೋಚನೆನ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಏನೋ ಹಳೆ ನೆನಪುಗಳಿದೆ ಅದನ್ನೆಲ್ಲ ಅವರು ಮತ್ತೆ ಮೆಲ್ಕಾಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯಾವ ಟೈಮಲ್ಲಿ ಯಾವ ರೀತಿ ಇದ್ದೋ ನಾವು, ಇವಾಗ ಯಾಕೆ ಈ ರೀತಿ ಆಯಿತು, ಇಷ್ಟು ಚೆನ್ನಾಗಿತ್ತು, ಸಡನ್ನಾಗಿ ಏನಾಯಿತು ಅಂತ ಕೂಡ ಅವರು ಒಂದು ಯೋಚನೆಯನ್ನು ಮಾಡ್ತಾ ಇರೋವಂಥದ್ದು ಕೂಡ ಇಲ್ಲಿ ಇದೆ. ದಯವಿಟ್ಟು ಯಾರಾದರೂ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಮನಸ್ಸಿನಲ್ಲಿ ಕೊರಗೋದನ್ನು ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಪರ್ಸನ್ ಹತ್ರ ಮಾತಾಡೋದ್ರಿಂದ ನಿಮ್ಮ ಎಲ್ಲ ಗೊಂದಲಗಳಿಗೆ ಅಥವಾ ನಿಮ್ಮ ಬೇಜಾರಿಗೆ, ಒಂಟಿತನಕ್ಕೆ ಉತ್ತರ ಅನ್ನೋದು ಖಂಡಿತ ಸಿಗುತ್ತೆ ಅನ್ನೋದು ಇಲ್ಲಿ ಇದೆ.
ನೀವು ಅವರು ಜೊತೆಲಿ ಹೋಗಿದ್ದ ಸ್ಥಳಗಳನ್ನು ಕೂಡ ಅವರು ಕೆಲವೊಬ್ಬರು ಆ ಜಾಗಗಳಿಗೂ ಕೂಡ ಹೋಗಿ ಅವರು ನಿಮ್ಮನ್ನು ಅಲ್ಲಿ ಮಿಸ್ ಮಾಡ್ಕೊಂಡಿರೋವಂಥದ್ದು ಕೂಡ ಇಲ್ಲಿ ಇದೆ. ನಾನು ನನ್ನ ಪರ್ಸನ್ ಬಂದಿದ್ದ ಜಾಗ ಇದು, ನಾವಿಲ್ಲಿ ಕೂತಿದ್ದ ಜಾಗ ಇತ್ತು, ನಾವಿಲ್ಲಿ ಮಾತಾಡಿದ್ದು, ಆ ರೀತಿ ನಿಮ್ಮ ಪರ್ಸನ್ ನಿಮ್ಮನ್ನು ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಇದರಲ್ಲೂ ಕೂಡ ಮಿಸ್ ಮಾಡ್ಕೋತಿದ್ದಾರೆ. ಅದನ್ನೆಲ್ಲ ನೆನೆಸ್ಕೊಂಡು ರಾತ್ರಿ ಹೊತ್ತು ಕೂಡ ಅವರು ತುಂಬಾ ಮಿಸ್ ಮಾಡ್ಕೊತಾರೆ. ನಾನು ನನ್ನ ಪರ್ಸನ್ ಯಾವ ರೀತಿಯೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ದು, ಯಾಕೆ ಈ ರೀತಿ ಆಯಿತು ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪು ಅವರನ್ನು ತುಂಬಾ ಕಾಡುತ್ತೆ. ಅಂಥ ಸಮಯದಲ್ಲಿ ಅವ್ರ ಜೊತೆ ಯಾರೇ ಇದ್ದರೂ ಕೂಡ ನಿಮ್ಮಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಇದಕ್ಕೆ ಮುಂಚೆ ಅವ್ರಿಗೆ ನಿಮಗಿನ್ನ ಬೇರೆಯವ್ರು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವಾಗ ಏನಾಗಿದೆ ಅಂತ ಅಂದರೆ ನಿಮಗಿನ್ನ ಅವ್ರಿಗೆ ಯಾರೂ ಇಂಪಾರ್ಟೆಂಟ್ ಇಲ್ಲ. ನೀವು ಅವ್ರಿಗೆ ಕೊಟ್ಟಷ್ಟು ಇಂಪಾರ್ಟೆಂಟ್ನ ಅವ್ರಿಗೆ ಯಾರೂ ಕೊಟ್ಟಿಲ್ಲ. ಅವರು ನಿಮಗೂ ಕೂಡ ಕೊಡಲಿಲ್ಲ. ಅವ್ರಿಗೆ ಬೇರೆ ಯಾರು ಕೂಡ ಆ ಇಂಪಾರ್ಟೆಂಟ್ ಅನ್ನೋದನ್ನು ಕೊಡಲಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಮತ್ತೆ ಜಗಳ ಆಡಬಾರ್ದು, ಮತ್ತೆ ನನ್ನ ಪರ್ಸನ್ ನನ್ನ ಜೊತೆ ಇರಬೇಕು, ಜೊತೇಲಿರಬೇಕು ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ಐ ಮಿಸ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ತುಂಬ ವೆಯ್ಟ್ ಮಾಡ್ತಿದ್ದಾರಂತೆ ನಿಮಗೋಸ್ಕರ. ದಯವಿಟ್ಟು ಆ ಥರ ಯಾರಿಗಾದ್ರೂ ಇದ್ದರೆ ದಯವಿಟ್ಟು ರಿಯೂನಿಯನ್ ಆಗಿಬಿಡಿ. ತುಂಬಾ ಮಿಸ್ ಮಾಡ್ಕೋತಾರೆ ನಿಮ್ಮ ಪರ್ಸನ್ ನಿಮ್ಮನ್ನು. ಮಿಸ್ಸಿಂಗ್ ಎನರ್ಜಿ ತುಂಬಾ ಇದೆ. ನಿಮಗೆ ಅವರು ಯಾವುದಾದ್ರೂ ಪ್ರಾಣಿಗಳನ್ನು ಕೂಡ ಕೊಟ್ಟಿರ್ಬೋದು. ನಿಮ್ಮ ಪರ್ಸನ್ಗೆ ನೀವು ಕೊಟ್ಟಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ ನಿಮಗೆ ಕೊಟ್ಟಿರೋಂಥದ್ದು ಫಿಶ್ ಆಗಿರ್ಬೋದು, ಅಥವಾ ಪಗ್ಗಳಾಗಿರ್ಬೋದು, ನಾಯಿ ಮರಿಗಳಾಗಿರ್ಬೋದು. ಅವನ್ನ ಕೂಡ ಅವರು ಅದರಲ್ಲೂ ಕೂಡ ನಾನು ಅವ್ರಿಗೆ ಕೊಟ್ಟೆ, ಅವರು ಇದನ್ನು ಎಷ್ಟು ಪ್ರೀತಿ ಮಾಡಿದರು, ನನ್ನನ್ನು ಎಷ್ಟು ಪ್ರೀತಿ ಮಾಡಿದರು, ಈ ರೀತಿ ಯಾಕಾಯಿತು ಅಂತ ಕೂಡ ಅದರಲ್ಲೂ ಕೂಡ ಅವರು ಅದನ್ನು ಯೋಚನೆನ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನೇ ನೋಡ್ತಿದ್ದಾರೆ. ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಿಮ್ಮನ್ನು ನೋಡ್ತಿದ್ದಾರೆ, ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಆದರೆ ಅವ್ರಿಗೆ ನೀವೇ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ನಿಮ್ಮ ನೆನಪು ಮಾತ್ರ ಕಾಡ್ತಿದೆ. ನೀವು ಜೊತೆಲಿದ್ದಾಗ ಅವ್ರಿಗೆ ಏನು ಫೀಲ್ ಆಗ್ತಿತ್ತು ಆ ಫೀಲ್ ಅನ್ನೋದು ಅವ್ರಿಗೆ ಇವಾಗ ಇಲ್ಲ. ಅದೇ ಅವ್ರಿಗೆ ತುಂಬಾ ಬೇಜಾರಾಗಿದೆ. ನನ್ನ ಪರ್ಸನ್ ನನ್ನ ಜೊತೆಲಿದ್ದಾಗ ನಾನು ಅವ್ರಿಗೆ ವ್ಯಾಲ್ಯೂ ಅನ್ನೋದನ್ನು ಕೊಡಲಿಲ್ಲ. ಆದರೆ ಇವತ್ತು ಆ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗ್ತಿದೆ ನನಗೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಅವ್ರಿಗೆ ತುಂಬ ಅಂದರೆ ತುಂಬ ಅವರು ಇವಾಗ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದರೆ, ನನಗೆ ಇವ್ರು ಕೊಟ್ಟಷ್ಟು ವ್ಯಾಲ್ಯೂನ ನನ್ನ ಲೈಫಲ್ಲಿ ನನಗೆ ಯಾರೂ ಕೊಡಲಿಲ್ಲ, ಆದರೆ ನಾನು ಇವ್ರಿಗೆನ ಇಗ್ನೋರ್ ಮಾಡಿದೆ ಅಂತ ಅವರು ಕೊರಗ್ತಾ ಇದ್ದಾರೆ. ಇಗ್ನೋರ್ ಮಾಡಿಬಿಟ್ಟೆ, ನಾನು ಇಗ್ನೋರ್ ಮಾಡಬಾರ್ದಾಗಿತ್ತು. ಅವರ ಪ್ರೀತಿನಾಗಲಿ, ಅವರನ್ನಾಗಲಿ, ಅವರ ಕಾಳಜಿನಾಗಲಿ ನಾನು ಇಗ್ನೋರ್ ಮಾಡಬಾರ್ದಾಗಿತ್ತು ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಮತ್ತು ಕೆಲವ್ರಿಗೆ ಇಲ್ಲಿ ರಿಯೂನಿಯನ್ ಆಗಿ ಪಾಪು ಬರೋವಂಥದ್ದು ಕೂಡ ಇಲ್ಲಿ ಇದೆ. ಪಾಪು ಆದಮೇಲಾದರೂ ನಾವು ಜೊತೇಲಿರ್ತೀವಿ, ಜೊತೇಲಿ ಆಗ್ತೀವಿ, ಯಾವಾಗಲೂ ಒಂದಾಗ್ತೀವಿ ಅಂತ ಯೋಚನೆ ಮಾಡೋವಂಥವ್ರು ಕೂಡ ಇಲ್ಲಿ ತುಂಬ ಜನ ಇದ್ದಾರೆ. ಪಾಪಕ್ಕೋಸ್ಕರ ವೇಟಿಂಗ್ ಮಾಡೋ ಅಂಥ ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದಾರೆ. ಮತ್ತು ನಿಮ್ಮ ಪರ್ಸನ್ ನಿಮ್ಮಿಂದ ಯಾವುದಾದ್ರು ಸಿಹಿ ಸುದ್ದಿ ಬರುತ್ತೇನೋ, ಆವಾಗಾದರೂ ನಾವು ಮತ್ತೆ ರಿಯೂನಿಯನ್ ಆಗ್ಬೋದು ಅಂತ ಕೂಡ ಇಲ್ಲಿ ಯೋಚನೆ ಮಾಡೋ ಅಂಥವ್ರು ಕೂಡ ಇಲ್ಲಿ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.